ಸಿದ್ದರಾಮಯ್ಯ ಅವರ ಆಪ್ತರಿಗೆ ಹೆಂಗೆ ಸರ್? ಸಿದ್ದರಾಮಯ್ಯನವರ ಆಪ್ತರ ಪ್ರಶ್ನೆ ಬೇರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಾದ್ರಿಂದ ಅವರೇ ಉತ್ತರ ಹೇಳ್ತಾರೆ. ನನ್ನ ಪ್ರಕಾರ ಅವ್ರು ರಾಜೀನಾಮೆ ಕೊಟ್ಟಿದ್ದು ಗೊತ್ತಿಲ್ಲ, ನನಗೆ ರಾಜೀನಾಮೆ ಅಂಗೀಕಾರದ ಗೊತ್ತಿಲ್ಲ. ಟಿವಿನಲ್ಲಿ ಬರ್ತಾ ಇದ್ದದ್ದು ನೋಡಿದೆ. ಅಕ್ಟೋಬರ್ ಕ್ರಾಂತಿ ಅಂತ ಬಿಜೆಪಿ ಹೇಳ್ತಾ ಇತ್ತು. ನೀವೇನು ಸಲಹೆ ಕೊಟ್ಟಿಲ್ವಾ ಸರ್? ಹೊಂದಾಣಿಕೆ ಇದೆ ಅಂತ ಅನ್ಸಲ್ವಾ ಸರ್? ಈಗ ನಾನು ಅವ್ರ ಜೊತೆ ಕೂತಿದ್ದೆ. ಅವ್ರು ರಾಜೀನಾಮೆ ಕೊಟ್ಟಿದ್ದ ಬಗ್ಗೆ ನನಗೆ ಏನು ಗೊತ್ತಿಲ್ಲ. ಮತ್ತೆ ರಾಜೀನಾಮೆ ನಿಮ್ಮ ಪ್ರಕಾರ ಅಂಗೀಕಾರವಾಗಿದ್ರೆ ಸದನ ನಡೆದಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಆ ವಿಚಾರದಲ್ಲಿ ಯಾತಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ವಿಚಾರವನ್ನು ಹೇಳ್ತಾರೆ. ಹೈಕಮಾಂಡ್ ಮುಜುಗರಾಗಿದೆ ಸರ್ ಅವ್ರ ಹೇಳಿಕೆಯಿಂದ. ಸರ್, ಈಗ ರಾಜೇಂದ್ರ ಮತಗಳ್ಳತನ ಆಗಿದ್ದಕ್ಕೆ ನಮ್ಮ ಸರ್ಕಾರದ್ದು ತಪ್ಪಿದೆ ಅಂತ ಹೇಳಿದ್ರು. ಇದನ್ನು ತಾವು ಸಮರ್ಥಿಸ್ಕೊಳ್ತೀರಾ ಅಥವಾ ಅವರು ಹೇಳಿದ್ದು ಸರಿ ಅಂತ ಹೇಳ್ತೀರಾ ಸರ್? ನಾನು ಪತ್ರಿಕೆಯಲ್ಲಿ ಓದಿದ್ದೇನೆ. ಪತ್ರಿಕೆಯಲ್ಲಿ ಓದಿದ್ರ ಬಗ್ಗೆ ನಾನು ಪ್ರತಿಕ್ರಿಯಿಸೋದು ತಪ್ಪಾಗಿದೆ. ಹಿಂದೆಲ್ಲ ಪ್ರತಿಕ್ರಿಯಿಸಿದ್ರೆ ಈಗ ಯಾಕೆ ಸರ್ ಡಬಲ್ ಪತ್ರಿಕೆಯಲ್ಲಿ ನಿಮ್ಮ ಪರವಾಗಿದ್ದಾಗ ಒಂದು ಹೇಳಿಕೆ, ನಿಮ್ಮ ವಿರುದ್ಧ ಹಿರಿಯ ಸಚಿವರಾಗಿರ್ತಕ್ಕಂಥ ರಾಜಣ್ಣ ಅವರು ಕೆಲವು ದಿನಗಳ ಹಿಂದೆ ಒಂದು ಹೇಳಿಕೆಯನ್ನು ನೀಡಿದ್ರು. ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ರಾಜಕೀಯ ಕ್ರಾಂತಿ ಆಗ್ತದೆ, ರಾಜ್ಯ ರಾಜಕಾರಣದಲ್ಲಿ ಮಹತ್ತರ ಬೆಳವಣಿಗೆ ಆಗ್ತದೆ ಅಂತೇಳಿ ಅವರೇ ಸುಳಿವನ್ನ ನೀಡಿದ್ರು. ಆದ್ರೆ ದುರಂತ ಅಂತ ಹೇಳಿದ್ರೆ ರಾಜಣ್ಣ ಅವರು ಏನು ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದು ಮತಗಳ್ಳತನದ ಬಗ್ಗೆ ನಾಟಕ ಮಾಡಿ ಹೋಗಿದ್ರು, ಹೋರಾಟ ಮಾಡಿ ಹೋಗಿದ್ರು. ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ಗೂಬೆ ಕೂರಿಸುವಂತ ಕುತಂತ್ರವನ್ನೇನು ಕಾಂಗ್ರೆಸ್ ಪಕ್ಷ ಮಾಡಿತ್ತು. ಅದಕ್ಕೆ ಪ್ರತ್ಯುತ್ತರವಾಗಿ ರಾಜಣ್ಣ ಅವರು ಬಹಿರಂಗವಾಗಿ ಹೇಳಿಕೆಯನ್ನು ನೀಡಿದ್ರು. ತಮ್ಮ ಸರ್ಕಾರದ ಅವಧಿಯಲ್ಲೇ ಇವೆಲ್ಲವೂ ಕೂಡ ಮತ ಪರಿಷ್ಕರಣೆ ಆಗಿರ್ತಕ್ಕಂಥದ್ದು. ಹಾಗಾಗಿ ತಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಇವೆಲ್ಲ ಅನಾಹುತಗಳು ನಡೆದಿತ್ತು ಅಂತೇಳಿ ನೇರವಾಗಿ ಹೇಳಿಕೆಯನ್ನು ನೀಡಿದ್ರು. ಬಹುಶಃ ಕಾಂಗ್ರೆಸ್ ಪಕ್ಷದವರಿಗೆ, ರಾಹುಲ್ ಗಾಂಧಿ ಅವರಿಗೆ ಸತ್ಯವನ್ನು ಅರಗಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತದೆ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಹೋದ್ರು ಅಂತೇಳಿ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ, ರಾಹುಲ್ ಗಾಂಧಿ ಅವರಿಗೆ ಸತ್ಯವನ್ನ ಕೇಳ್ತಕ್ಕಂಥ ಎದೆಗಾರಿಕೆ ಅವ್ರಿಗಿಲ್ಲ. ಬರೀ ಸುಳ್ಳನ್ನು ಹೇಳ್ಕೊಂಡು ಹೋಗ್ತಕ್ಕಂಥವ್ರು. ಈಗ ರಾಜಣ್ಣ ಅವರು ಸತ್ಯ ಬಹಿರಂಗಪಡಿಸಿದ್ದಾರೆ ಅನ್ನುವ ಕಾರಣಕ್ಕೆ ಅವರ ರಾಜೀನಾಮೆನ ಪಡೆಯುತ್ತಿದ್ದಾರೆ ಸಿದ್ದರಾಮಯ್ಯನವರು ಅನ್ನುವ ವಿಚಾರ ಚರ್ಚೆ ಆಗ್ತಾ ಇದೆ. ನೋಡೋಣ, ನಾವು ಕೂಡ ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆನ ಮಾಡ್ತೇವೆ. ಸುಳ್ಳು ಹೇಳಿದ್ರೆ ಶಿಕ್ಷೆ ಇದೆ, ಅದು ನಮ್ಮ ಕಾನೂನು. ಕಾಂಗ್ರೆಸ್ಸಿನ ಕಾನೂನು ಏನಂದ್ರೆ ಸತ್ಯ ಹೇಳಿದ್ರೆ ಶಿಕ್ಷೆ. ಅವರು ಸತ್ಯನ ಏನೋ ಮತಗಳ್ಳತನ ನಮ್ಮ ಕಾಲದಲ್ಲಿ ನಮ್ಮ ಆಫೀಸರ್ಗಳು ನಮ್ಮ ತಳಗಡೆ ಇದ್ದವರೇ ಮಾಡಿದಾರಲ್ಲ, ತಪ್ಪೇನಿದೆ? ಆಫೀಸರ್ಗಳೇ ಮಾಡೋದಲ್ವಾ? ಇನ್ನೇನು ಎಲೆಕ್ಷನ್ ಕಮಿಷನರ್ ಮಾಡ್ತಾರಾ? ಇಲ್ಲ ಪಕ್ಷದ ಮುಖಂಡರುಗಳು ಮಾಡ್ತಾರ? ಹೋಗಿ ಎಲ್ಲ ಅವರೇ ಮಾಡಿದ್ದು. ಆದ್ದರಿಂದ ಹೇಳಿಬಿಟ್ರು, ಸಿಕ್ಕಾಕೊಂಬಿಟ್ರು. ಅದರಿಂದ ಅವರು ಗುಲಾಮಗಿರಿ ಮಾಡೋವಂಥವರಲ್ಲ ರಾಜಣ್ಣ. ಗುಲಾಮಗಿರಿ ಮಾಡಲಿಕ್ಕೇ ಒಂದು ವರ್ಗ ಇದೆ ಕಾಂಗ್ರೆಸ್ಸಲ್ಲಿ. ಅವರು ಗುಲಾಮಗಿರಿ ಮಾಡ್ತಾನೆ ಇರ್ತಾರೆ, ಆದರೆ ಅಧಿಕಾರ ಅನುಭವಿಸ್ತಿರ್ತಾರೆ. ರಾಜಣ್ಣ ಅಂಥ ಒಬ್ಬ ವ್ಯಕ್ತಿ ಅಲ್ಲ. ಆದ್ದರಿಂದಾಗಿ ಅವ್ರಿಗೆ ಶಿಕ್ಷೆ ಕೊಡಲಾಗಿದೆ. ಇವತ್ತು ನೋಡಿ, ಎಲ್ಲ ಕಡೆಯಲ್ಲೂ ಈ ಇದು ಮತಗಳ್ಳತನ ಆಗಿದೆ ಅಂತ ಹೇಳಿದ್ದು ಎಲ್ಲಿ? ಇವರು ನಿಂಬಾವಳಿಯವರ ಕಾನ್ಸ್ಟಿಟ್ಯುನ್ಸಿ ಮಹದೇವಪುರ, ಅದು SC. ನೀವು ಅದನ್ನು ಆರಿಸ್ಕೊಂಡು ರಾಹುಲ್ ಗಾಂಧಿಯವರು ಡೆಲ್ಲಿಯಿಂದ ಬುಸ್ಗುಟ್ಟಿ ಬಂದರು. ಇಲ್ಲಿ ಬಂದು ಪುಸ್ ಆಗೋದ್ರು. ಅದನ್ನು ಪ್ರೂವ್ ಮಾಡೋಕ್ಕಾಗಲಿಲ್ಲ. ಯಾರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಸುಮ್ಮನೆ ಒಂದು ಭಾಷಣ, ಸುಳ್ಳು ಭಾಷಣ ಹೊಡೆದ್ರು, ಹೊರಟೋದ್ರು. ಇದನ್ನು ಕೇಳಿದ್ದಕ್ಕೆ ಇವತ್ತು ಇದಾಯಿತು. ಇವರು ST, ಅವರು SC. ಅಂದರೆ SC STಗಳನ್ನ ಕಾಂಗ್ರೆಸ್ಸು ಸಂಪೂರ್ಣವಾಗಿ ತುಳಿಯುವಂಥ, ದಮನ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದ್ದರಿಂದ ಇದು ಯಾವಾಗಲೂ ಕೂಡ ದಲಿತ ವಿರೋಧಿ ಕಾಂಗ್ರೆಸ್ ಅನ್ನೋದು ಈಗ ಪ್ರೂವ್ ಆಗೋಯ್ತು. ಅಂದರೆ ರಾಜಣ್ಣ ಅವರ ನೇರ ನಡೆನುಡಿ ಮಾತೆ ಅವ್ರಿಗೆ ಮುಳುವಾಯ್ತಂತೀರಾ? ಅಲ್ಲ, ನೇರ ಇನ್ನೇನು ಈ ಗುಲಾಮಗಿರಿ ಮಾಡಬೇಕಾ? ರಾಜಣ್ಣವರು ಮಾಡ್ತಿರೋದೇ ಕರೆಕ್ಟು. ಅವರು ಸತ್ಯ ಹೇಳಿದ್ದಾರೆ. ನೇರವಾಗಿ ಬದುಕಬೇಕು, ಅದನ್ನು ಸತ್ಯವನ್ನು ಹೇಳಿ ಬದುಕಬೇಕು ಮನುಷ್ಯ, ಸುಳ್ಳುಗಳನ್ನು ಹೇಳಿ ಅಲ್ಲ. ಜಿಂಗ್ ಚಕ್ ಅಂತ ಆಗ್ತಾರಲ್ಲ ಕಾಂಗ್ರೆಸ್ಸಲ್ಲಿ, ಆ ಕೆಲಸವನ್ನು ಅವ್ರು ಮಾಡಲಿಲ್ಲ. ನಾವು ಕೂಡ ಕಾಂಗ್ರೆಸ್ಸಲ್ಲಿದ್ದವ್ರೆ, ನಾವು ಕೂಡ ಹಂಗೆ ಮಾಡ್ತಿರಲಿಲ್ಲ. ಅದಕ್ಕೆ ನಾವು ಹೊರಗಡೆ ಬರಬೇಕಾಗಿತ್ತು. ಅಲ್ಲಿ ಗುಲಾಮರಿಗೆ ಮಾತ್ರ ಅವಕಾಶ, ಇನ್ಯಾರಿಗೂ ಇಲ್ಲ. ಹಿಂದೆ ಹನಿ ಟ್ರ್ಯಾಪ್ ವಿಚಾರ ನಿಮ್ಮಿಂದನೇ ಸಹ ವ್ಯಕ್ತವಾಗಿತ್ತು. ಈಗ ಮತಗಳ್ಳತನದ ವಿರುದ್ಧವಾಗಿ ಅವ್ರು ಮಾತನಾಡಿದ್ದಕ್ಕೇ ಇದು ಮುಳುವಾಯ್ತಾ ಅಂತ? ಅಲ್ಲ, ಸಹಜವಾಗಿ ಅಲ್ವೇ, ಸಹಜವಾಗಿಯೇ. ಈಗ ಅವರು ಹೇಳಿದ್ದೆಲ್ಲ ಏನು ಸುಳ್ಳಿತ್ತು?
ಸತ್ಯ ಇತ್ತು, ಸತ್ಯನೇ ಹೇಳಿದ್ರು. ಅವ್ರಿಗೆ ಅರ್ಗಿಸ್ಕೊಳ್ಳೋಕ್ಕಾಗಲಿಲ್ಲ, ಜೀರ್ಣ ಆಗಲಿಲ್ಲ ಕಾಂಗ್ರೆಸ್ಗೆ, ಅದರಿಂದ ಆ ರೀತಿ ಮಾಡಿದ್ದಾರೆ.